ಹಲೋ ಗೈಸ್, ಎಲ್ರಿಗೂ ಸುಸ್ವಾಗತ ಹೊಸ ವಿಡಿಯೋಗೆ. ಇವತ್ತು ನಾವು ಬಂದಿದ್ದೀವಿ ಒಂದು ಹೊಸ ಮಾಲಿಗೆ. ಇವತ್ತು ನಾವು ನಮ್ಮ ಕೋ ಪಾರ್ಟ್ನರ್ಗೆ ಒಂದು ಚಾಲೆಂಜ್ ಕೊಡ್ತಿದ್ದೀವಿ. ಆ ಚಾಲೆಂಜ್ ಏನಂದ್ರೆ, ಈ ಪೂರ್ತಿ ಮಾಲಲ್ಲಿ ಇವರು ನನಗೆ ಅಂತ 10 ಪ್ರಾಡಕ್ಟ್, ಆ ಪ್ರಾಡಕ್ಟ್ ಪ್ರೈಸು ಬರೀ 16 ರುಪೀಸ್ ಮಾತ್ರ ಇರಬೇಕು. ಎಲ್ಲಾ ಪ್ರಾಡಕ್ಟು ಬೇರೆ ಬೇರೆ ಇರಬೇಕು, ಆಯ್ತಾ? ಸೇಮ್ ಪ್ರಾಡಕ್ಟ್ ತಗೊಳಂಗಿಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ಮಾತ್ರ ಹುಡುಕ್ಬೇಕು. ಇವಾಗ ನೋಡಿ, ಹುಡುಕಲ್ವಾ? ನೋಡೋದ ಬನ್ನಿ. ಇರಬೇಕು 69 ರುಪೀಸ್ 2 ಪ್ರಾಡಕ್ಟ್, ಎಲ್ಲಾ ಪ್ರಾಡಕ್ಟ್ 69 ಇರಬೇಕು. ಸೇಮ್ ಪ್ರಾಡಕ್ಟ್ ಎತ್ಕೊಳ್ಳಂಗಿಲ್ಲ. ಇವರು ಬುದ್ಧಿವಂತರು, ಸೇಮ್ ಎತ್ಕೋತಾರೆ. ಓಕೆ ಚಾಲೆಂಜ್ ಅಕ್ಸೆಪ್ಟೆಡ್. ಚಾಲೆಂಜ್ ಯಾವ ತರ ಇತ್ತು? ಚಾಲೆಂಜಿಗಾಗಿಲ್ಲ, ನಮ್ಗೆಲ್ಲ ಹತ್ತೇ ಪ್ರಾಡಕ್ಟ್ 69 ರುಪೀಸ್ ಆರಾಮಾಗಿ ಹುಡ್ಕೋಣ. ಏನ್ ಹುಡುಕ್ತಾರೆ ನೋಡೋದ ಬನ್ನಿ ಗೈಸ್, ನೋಡೋದ. ಟೈಮಿಂಗ್ ಚಲೋ ಭೈ, देखो अब मैं क्या करता हूँ. ಈಗ ಇವರ 2 ನಿಮಿಷದ ಸಮಯ ಅವಕಾಶ ಸ್ಟಾರ್ಟ್ ಆಗಿದೆ ಗೈಸ್. ನೋಡಿ, ಹುಡುಕಲ್ವ? ನೋಡೋದ ಬನ್ನಿ. ಹುಡುಕಿ ಜಲ್ದಿ. 69 ರುಪೀಸ್ದು 69 ಇರಬೇಕು. ಯಾವ್ದೋ ಕಪ್ ಎತ್ಕೋತಿದ್ದಾರೆ, ಕಪ್ ಹುಡುಕ್ತಿದ್ದಾರೆ ಗೈಸ್. ಕಪ್ಪಲ್ಲಿ ಏನಿದೆ ಅಂತ 69 ರುಪೀಸ್ ಇಲ್ಲಿ ಬಂತೆ. ನೋಡೋದ ಬೇರೆ ಎಲ್ಲ ಯಾವ ಕಡೆ ಹೋಯ್ತು. ಲೋಟ ಹುಡುಕ್ತಿದ್ದಾರೆ ಗೈಸ್. ಇಲ್ಲಿ ಸ್ಟೇಷನರಿ ಶಾಪ್ ಬಂದಿದ್ದಾರೆ. 69 ರುಪೀಸ್ ಯಾವ್ದೋ ಐಟಮ್ ಸಿಗ್ತಿಲ್ಲ ಅವ್ರಿಗೆ. ಚಾಲೆಂಜ್ ಫುಲ್ ಈಸಿ ಅಂತ ಹೇಳಿದ್ರು. ಏನು ಚಾಲೆಂಜ್? ಒಂದು ಐಟಮ್ ಹುಡುಕಿಲ್ಲ ಇನ್ನೂ. 45 ಸೆಕೆಂಡ್ಸ್ ಮುಗ್ದಿದೆ. ಇಲ್ಲ 70 ಎಲ್ಲ ಆಗಲ್ಲ, 69 ರುಪೀಸ್ ಇರಬೇಕು. ಹುಡುಕಿ. ಫುಲ್ ಈಸಿ ಚಾಲೆಂಜ್ ಅಂತ ಹೇಳಿದ್ರಲ್ವಾ, ಹುಡುಕಿ. ಇನ್ನು ಒಂದು ಐಟಮ್ ಹುಡುಕಿಲ್ಲ. 1 ಮಿನಿಟ್ ಕಂಪ್ಲೀಟ್ ಆಯ್ತು ಗೈಸ್. 1 ಮಿನಿಟ್ ಖತಮ್. 1 ನಿಮಿಷ ಕಂಪ್ಲೀಟ್ ಆಗಿದೆ. ಇನ್ನು ಒಂದು ಐಟಮ್ ಹುಡುಕಿಲ್ಲ, ಸುತ್ತಾಡ್ತಿದ್ದಾರೆ. ಲಾಸ್ಟ್ 45 ಸೆಕೆಂಡ್ಸ್ ಇದೆ. ಹುಡ್ಕಾಡ್ತಾ ಇದಾರೆ ಇವರು, ಹುಡ್ಕಾಡ್ತಿದ್ದಾರೆ. ತಿನ್ನೋ ಐಟಮ್ ಬಂದಿದ್ದಾರೆ. ಇಲ್ಲೆಲ್ಲ 48, 49 ಇದೆ, 16 ಯಾವುದಿಲ್ಲ. ಬೋರಿಯಾ ಬಿಸ್ಕೆಟ್ ಹುಡುಕ್ತಿದ್ದಾರೆ. ಯಾವ್ದು ಸಿಗ್ತಾ ಇಲ್ಲ ಗೈಸ್ಗೆ. ಯಾವ್ದು ಹುಡ್ಕೋದ್ರು 59 ಅಂತೆ. ಯಾವ್ದು ಹುಡುಕ್ತಾ ಇದಾರೆ. ಲಾಸ್ಟ್ 10 ಸೆಕೆಂಡ್ಸ್ ಬಾಕಿ ಇದೆ ಅಷ್ಟೇ. ಇವರ ಟೈಮ್ ಮುಗಿದಿದೆ ಗೈಸ್. ತುಂಬಾ ಅಂದ್ರೆ ತುಂಬಾ ಕಷ್ಟ. 69 ರುಪೀಸ್ ಯಾವ ಪ್ರಾಡಕ್ಟ್ ಇರುತ್ತೆ ಹೇಳಿ? ನಮ್ಗೆಲ್ಲ ಹತ್ತೇ ಪ್ರಾಡಕ್ಟ್ 69 ರುಪೀಸ್ ಆರಾಮಾಗಿ ಹುಡ್ಕೋಣ. चले एक काम कर, 200 रुपए दे और 50 रुपए काट ओवर एक्टिंग के वजह. ನಮಗೆ ಇಷ್ಟು ಡಿಫಿಕಲ್ಟ್ ಆಗಿರೋದು ಕೊಟ್ಬಿಟ್ಟು ಏನ್ ಮಾಡ್ತಿದ್ದೀರಾ? ದಿಸ್ ಇಸ್ ಕಂಪ್ಲೀಟ್ಲಿ ಫೇಕ್. ಗೈಸ್, ಇವ್ರು ಏನ್ ಹೇಳಿದ್ರು? ಯಾವ ಚಾಲೆಂಜ್ ಕೊಟ್ರು ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ನಾವು ಇವ್ರು ಏನಂದ್ರು? ಎಂತ ಚಾಲೆಂಜ್ ಕೊಟ್ರು ನಾನು ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ನಾನು ಎಲ್ಲಿ ಕೊಟ್ಟೆ. ಇವ್ರು ಏನ್ ಮಾಡೋದು ಹೇಳಿ? 69 ರುಪೀಸ್ 10 ಪ್ರಾಡಕ್ಟ್ ಹುಡ್ಬೇಕು. ಅದು ಡಿಫ್ರೆಂಟ್ ಎಲ್ಲಿರುತ್ತೆ? 70 ರುಪೀಸ್ ಇದೆ, 60 ರುಪೀಸ್ ಇದೆ, 65 ಇದೆ ಗುರು. 69 ಇಲ್ಲ ಗುರು. ಅದೇ ಚಾಲೆಂಜು 69 ರುಪೀಸ್ ಹುಡುಕ್ಬೇಕು ಇವ್ರು. ನೋಡಿ ಗಾಯ್ಸ್, ಎಂತ ಥರ್ಡ್ ಕ್ಲಾಸ್ ತರ ಚಾಲೆಂಜ್ ಮಾಡಿದ್ದಾರೆ ಅಂದ್ರೆ, ಒಂದ್ ಪ್ರಾಡಕ್ಟ್ ಹುಡುಕಿಲ್ಲ. ನೋಡಿ ಗಾಯ್ಸ್, ಒಂದ್ ಪ್ರಾಡಕ್ಟ್ ಇಲ್ಲ ಇದ್ರಲ್ಲಿ. रोज आते हैं इस उम्मीद पे, आज जीतेंगे, कल जीतेंगे, परसों जीतेंगे, रोज हारते हैं. ಪ್ರಾಡಕ್ಟ್ ಇಲ್ಲ ಗೈಸ್. 69 ರುಪೀಸ್ ಇವಾಗ ಪ್ರಾಡಕ್ಟ್ ನಮಗೆ ಸಿಕ್ಕಿಲ್ಲ. ಈಗ ಇವ್ರು ಅದನ್ನ ಹುಡುಕ್ತಾರ ಅಂತ ನೋಡೋಣ ಬನ್ನಿ. ಬರ್ರಿ ನಾವೇ ಹುಡ್ಕದ ಅಂತ ಬಂದು. ಪೆನ್ಸಿಲ್ ಎಷ್ಟು ಪ್ರೈಸ್ ಇದು? ಕಾಣಿಸ್ತಾನೆ ಇಲ್ವಲ್ಲ. ಜಾಸ್ತಿ ಇದೆ ಅಥವಾ ಇನ್ನೊಂದು? ಇದು ಜಾಸ್ತಿ ಐತಲ್ಲ. ಎಷ್ಟು ಬುಕ್ ಇರ್ಬೋದಾ? ಬುಕ್ ನೋಡದ ಎಷ್ಟಿದು? 134 ರೂಪಾಯಿ ಅಂತೆ. ಏನಿದು ಹೋಗಿ. ಇದು 50 ರೂಪಾಯಿ, 75 ರೂಪಾಯಿ ಅಂತಿದೆ. ಏನ್ರಿ ಇದು? 75 ಸಿಕ್ತು. ನೆಕ್ಸ್ಟ್ 60 ಅಂತೆ ರೀ. ನೀನ್ 9 ರೂಪಾಯಿ ಜಾಸ್ತಿ ಹಾಕ್ಬಿಟ್ರಿ ಏನಾಗ್ತೈತಿ ಇವ್ರಿಗೆ? ಇನ್ನೊಂದ್ ನೋಡದ, ಇದೆಷ್ಟು ಇರ್ಬೋದು? ಅಯ್ಯೋ, 50 ರೂಪಾಯಿ ಅಂತನ್ರಿ ಇದು. ಏನ್ ಸಿಕ್ತು ನಿಮ್ಗೆ? ಬ್ರೋ, ಅವ್ರಿಗೆ 60 ರೂಪಾಯಿ ಸಿಕ್ಕದೆ ಅಂತೆ. ನೋಡಿ, ಹುಡುಕ್ತಾ ಇದೀವಿ ಹಂಗೆ ನಾವು ಇಲ್ಲೇ. ನೆಕ್ಸ್ಟ್ ಇದು ಅವ್ರು ಹುಡ್ತಿದಾರೆ. ಬಕೆಟ್ ನೋಡದ ಬನ್ನಿ. ಬಕೆಟ್ ಎಷ್ಟಿರ್ತದೆ? ಬಕೆಟ್ ಪ್ರೈಸ್ ಹಾಕಿಲ್ವಂತೆ ಅಲ್ಲಿ.
ಈ ಇನ್ನೆಲ್ಲ ಐತೆ ಬಕೆಟ್ 30% ಆಫ್ ಅಂತ ಹಾಕೋ ನೋಡಿ, MRPನೇ ಇಲ್ಲ ಅಲ್ಲಿ. ಹಾ, ಏನಿದೆ ಹಿಂಗಾದ್ರೆ. ಇಲ್ಲಿ ಎಷ್ಟು ಅದು ಇಲ್ಲ. ಎಷ್ಟು ಬೇರೆ ಯಾವ್ದೈತಿ ನೋಡದ. ಡಸ್ಟ್ಬಿನ್ ಪ್ರೈಸ್ ಇಲ್ಲ. ಯಾವ್ದು ಕಾರ್ ಹಾಕೋರ ಪ್ರೈಸು ಏನ್ರಿ ಪ್ರೈಸ್ ಹಾಕಿಲ್ಲ ಯಾವ್ದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಇದೇನ್ರಿ ಇಷ್ಟೊಂದು ಐತೆ ಪ್ರೈಸ್ ಇದ್ರದ್ದು. ತುಂಬಾ ಆಯ್ತು ಇದು. ಫೋಕಸ್ ಆಗ್ಲಿ. 69 ಇಲ್ಲ 699 ಆಯ್ತಂತೆ. ಯಾರಿದು ಇಷ್ಟೊಂದು ಕಷ್ಟ ಆಯ್ತಾನೆ ಈ ಚಾಲೆಂಜು. ಹಿಂಗೆ ಅಂದಿ ನಾನು ಮಾಡ್ತಾನೆ ಇರ್ಲಿಲ್ಲ. ಅವ್ರೆ ಹುಡುಕ್ತಿದ್ದಾರೆ ನೋಡೋಣ. ಸೊ ಈಗ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ನಮಗೆ ಸಿಗದೆ ಇರೋ ಪ್ರಾಡಕ್ಟು ಇವಳು ಹುಡ್ಕೊಂಡು ತೊಗೊಂಡೆ. ಎಕ್ಸಾಕ್ಟ್ 69 ರುಪೀಸ್ ಇದೆ ಪ್ರಾಡಕ್ಟು. ನಾವು ಹುಡುಕಿ ಸಾಕಾಯ್ತು. ಥ್ಯಾಂಕ್ಸ್, ಲವ್ ಯು, ಕಂಗ್ರ್ಯಾಚುಲೇಷನ್ಸ್. ಸೊ ಈ ಹುಡುಗಿ ಆ್ಯಕ್ಚುಲಿ ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ. ಪಾರ್ಟಿಸಿಪೇಟ್ ಮಾಡಿದ್ದು ಇವಳು, ಆ ಚಿಕ್ಕ ಹುಡುಗಿ ಮತ್ತು ಅವನು ವೈಟ್ ಕಲರ್ ಮತ್ತು ಬ್ಲೂ ಕಲರ್ ಹುಡುಗಿ. ಸೂಪರಾಗಿ ಹುಡುಕ್ಬಿಟ್ರು. ನಮಗಂತೂ ಫುಲ್ ಖುಷಿ ಆಯಿತು. ಸೊ ಅದೇ ಖುಷಿಗೆ ಇದೇ ಗಿಫ್ಟು. ಏನು ಕೊಡ್ತೀರಾ ಅಂತ ಹೇಳ್ತಿದ್ರು. ಸೊ ಈ ಪ್ರಾಡಕ್ಟ್ ಅಷ್ಟು ಯೂಸ್ಫುಲ್ ಅನಿಸ್ಲಿಲ್ಲ ನನಗೆ. ಯಾಕಂದರೆ ಓದ್ತಾರೋ ಹುಡುಗರು ಏನಾದ್ರು ಯೂಸ್ಫುಲ್ ಆಗಲಿ ಅಂತ ಯಾವ್ದಾದ್ರು ಯೂಸ್ಫುಲ್ ಆಗಿರುವಂಥ ಐಟಮ್ನ ಇವರು ಹುಡುಕ್ಲಿ, ಅದೇ ಇವ್ರಿಗೆ ಗಿಫ್ಟಾಗಿ ಕೊಡೋಣ. ಸೊ ಅವ್ರಿಗೆ ಬೇಕಾಗಿರೋ ಐಟಮ್ಸ್ನ ಹುಡ್ಕೊಂಡು ತೊಗೊಬರಲಿ ಇದ್ರ ಬದಲು. ಸೊ ಅದೇ 70 ರುಪೀಸ್ಗೆ ಯಾವುದೇ ಐಟಮ್ ಅವಳಿಗೆ ಇಷ್ಟ ಬಂದಿದ್ದ ಐಟಮ್ ತೊಗೊಬರಲಿ ಅಂತ ಅವಳಿಗೆ ನಾವು ಐಟಮ್ ತೊಗೊಬರಕ್ಕೆ ಹೇಳಿದ್ವಿ. ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಸೊ ಬಿಲ್ಲಿಂಗ್ ಕೌಂಟ್ರಿಗೆ ಹೋಗ್ತಾ ಇದ್ದಾರೆ. ಸೊ ಅವ್ರವ್ರು ಇಷ್ಟಪಟ್ಟಿರೋ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಬಂದರು. ಬಿಲ್ ಮಾಡ್ಸೋಕ್ಕೆ ನಮ್ಮ ಮಧುಸೂದನ್ ಅವರು ಬಿಲ್ ಹತ್ರ ನಿಂತಿದ್ದಾರೆ. ಅವ್ರವ್ರಿಗೆ ಏನೇನು ಬೇಕು ಅದನ್ನು ತೊಗೊಂಡು ಬಂದರು ಬಿಲ್ ಮಾಡ್ಸೋಕ್ಕೆ. ಎಲ್ಲರೂ ಈಗ ನೋಡ್ತಿದ್ದಾರೆ.